ಅಯ್ಯೋ, ನಾನ್ ನೋಡಿದ್ರೆ ಗುಂಡ ಮಕ್ಕಗ ನಿಮ್ ಮನೇಲಿರೋದು ಆ ಚಾರು ಅಲ್ಲ, ಆಕಿ ಚಿನ್ನು, ಆಕಿ ಶಿವು ಲವರ್ ಅಂತ ಹೇಳಕ್ ಬಂದಿದ್ರೆ ಈ ಗುಂಡ ಮಕ್ಕ ನೋಡಿದ್ರೆ ಎದೆಗ್ ನೋವು ಅಂತಂದು ಹೇಳಿಬಿಟ್ರು. ನನ್ನಿಂದನು ಹೇಳೋದಾಗ್ಲಿಲ್ಲ ಈ ವಿಷಯನ. ಈಗ ಏನ್ ಮಾಡ್ಲಿ? ಈಗ ಹೆಂಗಾದ್ರೂ ಮಾಡಿ ಆ ಚಾರು ಅನ್ನೋ ಚಿನ್ನುನ ಗುಂಡಮ್ಮಕ್ಕನ ಮನೆಯಿಂದ ಹೆಂಗಾದ್ರೂ ಮಾಡಿ ಆಚೆ ಹಾಕ್ಬೇಕಲ್ಲ. ಏನ್ ಮಾಡಿ ನಾನು? ಒಂದು ಗೊತ್ತಾಗ್ತಾನೆ ಇದ್ವಲ್ಲ. ಈಗಂತ್ರು ಗುಂಡಮ್ಮಕ್ಕಗೆ ಹೇಳೋದಂತ್ರು ಆಗಲ್ಲ. ಅವರು ಎದೆ ನೋವು ಅನ್ನಕತ್ತಾರ. ಮತ್ತೆ ಹೇಳ್ಬಿಟ್ರೆ ಮತ್ತೆ ಏನಾದ್ರು ಆಗ್ಬಿಟ್ರೆ ಹೆಂಗೆ? ಈಗ ಯಾರಿಗೆ ಹೇಳಿ ನಾನು? ಗುಂಡಮ್ಮಕ್ಕನ್ ಗಂಡಗಾದ್ರು ಹೇಳ್ಬೇಕಂದ್ರೆ ಅವ್ರು ಯಾವಾಗ ನೋಡಿದ್ರು ಹೊಲದಲ್ಲೇ ಇರ್ತಾರ. ಅವ್ರು ಮನೇಲೂ ಸಹ ಇರೋದಿಲ್ಲ. ಅವ್ರು ಫೋನ್ ಮಾಡಿ ಹೇಳ್ಬೇಕಂದ್ರು ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇಲ್ಲ. ಈಗ ಏನ್ ಮಾಡಿ? ಈಗ ಇದನ್ನ ಯಾರಿಗೆ ಹೇಳಿ ಇದನ್ನ ಸಾಲ್ವ್ ಮಾಡಿ ಸಮಸ್ಯೆನ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಈಗ ಶಿವಗ ಹೋಗಿ ನಾನ್ ಬೈದ್ರ ಸರಿ ಹಿಂಗೆಲ್ಲ ಬೈದಾಗ ಅದನ್ನೆಲ್ಲ ಕೇಳಕ್ ನೀವ್ಯಾರು ಅಂದ್ಬಿಟ್ ನಾತಂತ್ರು. ಈಗ ಶಿವಗೂ ಸಹ ಹೇಳಕ್ ಆಗಲ್ಲ, ಈಗ ಗುಂಡಮ್ಮಗೂ ಸಹ ಹೇಳಕ್ ಆಗಲ್ಲ ಬಿಡು. ಈಗ ಈಗ ಹೇಳ್ಬೇಕಂದ್ರ ಗೌರಿಗ ಹೇಳ್ಬೇಕು. ಮತ್ತೆ ಹುಡುಗಿ ಗಟ್ಟಿ ಧೈರ್ಯ ಮಾಡಿ ಏನಾದ್ರು ಮಾಡವ ಅಂತಂದ್ ಹೇಳ್ಬೇಕು. ಈಗ ಗೌರಿಗೆ ಹೇಳೋದು ಬೆಟರ್ ಅನ್ಸುತ್ತ. ಇರು, ಗೌರಿ ಅಂತೂ ಊರಲ್ಲಿಲ್ಲ, ಅವ್ರ ಅಮ್ಮನ ಮನೆಗೆ ಹೋಗ್ಯಾಳ. ಏನ್ ಮಾಡಕ್ಕಿಲ್ಲ, ಹೇಳ್ಬಾರ್ದು ಅಂದ್ರೂ ಈಗ ನಡೆಯಲ್ಲ. ಈಗ ಗೌರಿಗೆ ಹೇಳ್ಬೇಕು. ಇರು, ಗೌರಿ ನಂಬರ್ ನನ್ನ ಹತ್ರ ಇತ್ತು, ಗೌರಿ ಫೋನ್ ಮಾಡಿ ಹೇಳಿದ್ರಾಯ್ತು. ಗೌರಿಗೆ ಫೋನ್ ಮಾಡಿದ್ರಾಯ್ತು. ನನ್ನ ಫೋನ್ ಎಲ್ಲಿಟ್ನು? ಹಾಳಾದ್ ಮರು ಒಂದಲ್ಲಿ ಜಾಗಲಿಟ್ಟಿರೋ ಒಂದ್ ವಸ್ತು ಇನ್ನೊಂದ್ಸರಿ ನೆನಪ ಆಗೋದಿಲ್ಲ. ಎಲ್ಲಿಟ್ಟಿದ್ದೀನೋ ಏನು. ಬೆಳಗ್ಗೆ ಸುಮ್ಮ ಫೋನ್ ಮಾಡಿದ್ಲು. ಇದೇ ರೂಮಲ್ಲಿ ಕುಂತ್ಕೊಂಡು ಮಾತಾಡಿದೆ. ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಇರು, ನೋಡ್ತೀನಿ. ಇಲ್ಲೇ ಇಟ್ಟಿದ್ದೀನಿ. ಗೌರಿ ನಂಬರ್ ಇದ್ರಾಗ ಗೌರಿ ಅಂತಾನೆ ಸೇವ್ ಮಾಡ್ಯಾಳ ಅನ್ಸುತ್ತೆ. ಸುಮ್ಮ ಕನ್ನಡದಾಗ ಸೇವ್ ಮಾಡವ ಅಂತ ಹೇಳಿದ್ದೆ. ಇರುತ್ತೆ, ಇರು. ಅದಕ್ಕೆ ಮಾಡಿದ್ರಾಯ್ತು. ಗೌರಿ ನಂಬರ್ ಸಿಕ್ತು. ಇದಕ್ಕೆ ಮಾಡಿದ್ರಾಯ್ತು. ಫೋನ್ ರಿಂಗ್ ಆಗ್ತಾ ಇದೆ. ಗೌರಿ ಫೋನ್ ರಿಸೀವ್ ಮಾಡೋ. ಗೌರಿ ರಿಂಗ್ ಆಯ್ತಾ ಇದೆ. ಹುಡುಗಿ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಇನ್ನೊಂದ್ಸರಿ ಮಾಡಿದ್ರಾಯ್ತು. ಇರು. ಈ ಹುಡುಗಿ ಇಷ್ಟೊಂದು ಫೋನ್ ರಿಂಗ್ ಆದ್ರೂ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಫೋನ್ ಏನು ಊರಿಗೆ ಒಯ್ದಾಳೋ ಏನ್ ಮಾಡ್ಯಾಳೋ? ಇಲ್ಲಿ ಬಿಟ್ಟೋಗೈತೆ ಏನ? ಮನೇಲಿ ಗುಂಡ ಮಕ್ಕ ಇರ್ತಾಳ, ಮಲ್ಗಳ ಏನ? ಅದಕ್ಕೆ ರಿಸೀವ್ ಮಾಡವಾಳ ಏನ? ಗೌರಿ ಹಂಗಾರ ಯಾರ ಫೋನಿಗೆ ಮಾಡ್ಲಿ? ಗೌರಿ ಜೊತೆ ಮಾತಾಡೋದಕ್ಕೆ ಈಗ ನಾನು ರಿಸೀವ್ ಮಾಡು ಗೌರಿ. ಇಲ್ಲ, ಮೊನ್ನೆ ಗುಂಡ ಮಕ್ಕ ಹೇಳಾಳ ಗೌರಿ ಫೋನ್ ಒಯ್ದಿದ್ಲು. ಗೌರಿಗೆ ಫೋನ್ ಮಾಡಿದ್ದೆ, ಅವರಮ್ಮನ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ಲು. ಗೌರಿ ಹಾಗಾದ್ರೆ ಫೋನ್ ಒಯ್ದಿದ್ರ ನನ್ನ ಫೋನ್ ನಂಬರ್ನು ಸೇವ್ ಮಾಡಿಕೊಂಡ ಗೊತ್ತಾಗುತ್ತ ನಾನೇ ಮಾಡಿರೋದಂತಂದು. ಈಗ ಮತ್ತೆ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಗೌರಿ? ಏನು ಫೋನು ಒಳಗಡೆ ಇಟ್ಟು ಅವರಮ್ಮನ ಜೊತೆ ಮಾತಾಡ್ಕೊಂಡ್ ಕುಂತಾಳೋ ಏನ್ ಮಾಡಕತ್ತಾಳ? ಗುಂಡಮ್ಮಕ್ಕ ಶಿವು ಇವತ್ತು ಊರಿಗೆ ಹೋಗ್ಯಾನ ಅಂತ ಹೇಳ್ತಿದ್ರು. ಶಿವು ಇನ್ನೂ ಏನೋಗಾರ ಊರಾಗಲ್ಲೇ ಅದಾನೇನ? ಆತನ ಜೊತೆಗೆ ಮಾತಾಡ್ಕೊಂಡ್ ಕುಂತಾಳೋ ಇಲ್ಲ ಅರಮ್ಮನ ಜೊತೆ ಮಾತಾಡ್ಕೊಂಡ್ ಕುಂತಾಳೋ ಒಂದು ತಿಳಿವತ್ತಲ್ಲ. ಶಿವು ಇನ್ನೂ ಅಲ್ಲೇ ಇದ್ರ ಶಿವು ಫೋನಿಗೆ ಮಾಡ್ಬಿಡ. ಫೋನ್ ಮಾಡಿ ಇದು ಗೌರಿ ಕೊಡಪ್ಪ, ಗೌರಿ ಜೊತೆ ಮಾತಾಡ್ಬೇಕು ಅಂದ್ರ ಕೊಡ್ತಾನ ಏನ್ ಮಾಡ್ತಾನ? ಅವನೇನು ಕೊಡ್ತಾನ ಇಲ್ಲ ಬಿಡು. ಇಷ್ಟೆಲ್ಲ ಆಗೈತಂದ್ರ ಆಕಿ ಚಿನ್ನು ಆಲೇ ಆತ ಫೋನ್ ಮಾಡಿ ಹೇಳಿರ್ತಾಳ ಹಿಂಗೆಲ್ಲ ಆಗೈತೆ ಅಂತಂದು. ಈಗ ನಾನ್ ಫೋನ್ ಮಾಡಿದ್ರ ಅವನೇನ್ ನನ್ ಫೋನ್ ರಿಸೀವ್ ಮಾಡ್ತಾನ? ಆತಂತ್ರ ಮಾಡಲ್ಲ. ಈಕಿ ಗೌರಿನ ರಿಸೀವ್ ಮಾಡ್ಬೇಕು, ಈ ಹುಡುಗಿ ರಿಸೀವ್ ಮಾಡ್ತಾನೆ ಇಲ್ಲಲ್ಲ. ಈಗ ಯಾರಿಗೆ ಹೇಳಿ ನಾನು? ಹೆಂಗಾದ್ರೂ ಮಾಡಿ ಈ ಶಿವು ಚಿನ್ನು ಬಗ್ಗೆ ಹೇಳಲೇಬೇಕಲ್ಲ. ಇವತ್ತು ಹೇಗಾದ್ರೂ ಮಾಡಿ ಚಿನ್ನುನ ಮನೆಯಿಂದ ಆಚೆ ಹಾಕ್ಲೇಬೇಕಲ್ಲ. ಏನ್ ಮಾಡ್ಲಿ ನಾನು? ಇಲ್ಲ ಅಂದ್ರೆ ಇನ್ನೊಂದ್ಸರಿ ಗುಂಡ ಮಕ್ಳ ಮನೆಗೆ ಹೋಗಿ ಇನ್ನೊಂದ್ಸರಿ ಆ ಚಿನ್ನಗ ವಾರ್ನಿಂಗ್ ಮಾಡಿ ಬರ್ಲಾ? ಏನ್ ಮಾಡ್ಲಿ? ಅಲ್ಲಿ ಮನೆಗೆ ಹೋಗಕಂದ್ರು ಗುಂಡ ಮಗು ಹುಷಾರಿಲ್ದ ಮಲಗಿರ್ತಾಳ. ಮತ್ತೆ ಯಾಕೆ ಬಂದಿ ನೀನು ಅಂತ ಗಾಬರಿ ಆದ್ರೆ ಆಗ್ಬೋದು. ಈಗ ಯಾರಿಗೆ ಹೇಳಿ ನಾನು? ಹಾಗಾದ್ರೆ ಗುಂಡ ಮಕ್ಕಳಂತೂ ಹೇಳೋದಾಗಲ್ಲ. ಈಗ ಗೌರಿಗೆ ಹೇಳ್ಬೇಕು. ಈ ಗೌರಿ ನೋಡಿದ್ರ ಫೋನ್ ರಿಸೀವ್ ಮಾಡುವಳು. ಏನ್ ಮಾಡಿ?
ಈ ಆಕೆನನ್ನು ರಿಸೀವ್ ಮಾಡಿದ್ರ ಶಿವ ಇನ್ನು ಅಲ್ಲೇ ಇದ್ರಂಗ ಆಗೈತಿ ಅಂತಂದ್ ಹೇಳಿದ್ರ ಶಿವಗ ಬೇಷ್ ಬೈದು ಕಳಿಸ್ತಾಳ ಗೌರಿ. ಶಿವ ಇನ್ನು ಅಲ್ಲೇ ಇರ್ಬೋದು. ಇದು ಕಾಲ್ ರಿಸೀವ್ ಮಾಡಿದ್ರೆ ಬೇಷ್ ಇರುತ್ತು, ಇದು ಕಾಲ್ ರಿಸೀವ್ ಮಾಡವಲ್ತು ಇನ್ನು. ನಾನನ ಸರಿ ಗೌರಿ ಅಮ್ಮನ್ನ ಮಾತಾಡ್ಸಕ್ ಹೋದಾಗ ಗೌರಿ ಅಮ್ಮನ್ ನಂಬರ್ ಆದ್ರೂ ಇಸ್ಕೊಂಡ್ ಬರ್ಬೇಕಿತ್ತು. ಗೌರಿ ಅಮ್ಮ ಬಿಡು, ಹೆಂಗಾದ್ರೂ ಶಿವ ಬಗ್ಗೆ ಗೊತ್ತಲ್ಲ, ಅವ್ರಿಗಾದ್ರೂ ಹೇಳಕ್ ಬರ್ತಿತ್ತು. ಅವಾಗ ಅವರೇ ಗೌರಿಗೆ ಹೇಳ್ತಿದ್ರು ಹೆಂಗ್ ಮಾಡ್ಬೇಕೀಗ ಅಂತಂದು. ಅವ್ರ ನಂಬರು ನನ್ನ ಹತ್ರ ಇಲ್ಲ. ಈಗ ಏನ್ ಮಾಡಿ ನಾನು? ಇಲ್ಲಾಂದ್ರೆ ಗೌರಿ ಊರಿಗಾದ್ರೂ ಹೋಗಿ ಹೇಳಿ ಬಂದ್ಬಿಡ್ಲಾ? ಹೆಂಗಾದ್ರು ಅವ್ರ ಊರಿಗೆ ಹೋಗಕ ಒಂದ್ ತಾಸಿನ ದಾರಿ, ಒಂದ್ ತಾಸಿಗೆ ಹೋಗಿ ಎಲ್ಲಾ ಹೇಳಿ ಬಂದ್ಬಿಡ್ಲಾ? ಇಲ್ಲಾಂದ್ರೆ ಅಯ್ಯೋ ಬೇಡ ಬಿಡು ಅಲ್ಲಿ ಹೋಗೋದು ನಾನು. ಯಾಕಂದ್ರೆ ಮನೇಲಿ ತುಂಬಾನೇ ಕೆಲಸ ಐತಿ. ನಾಳೆ ಒಂದೇ ದಿನ ಇಲ್ಲ, ನಾಡಿದ್ದು ಸುಮ್ಮಾಗ ಬುತ್ತಿ ಕೊಡಕ್ ಹೋಗ್ಬೇಕು. ನಾನ್ ನೋಡಿದ್ರೆ ಇನ್ನು ಪುಡಿ ಚಟ್ನಿ ಸಹ ಮಾಡಿಲ್ಲ. ಗುಂಡಮ್ಮಕ್ಕ ನಾನು ಸೇರ್ಕೊಂಡ್ ಮಾಡ್ಬೇಕು ಅಂದ್ವಿ. ಈ ಗುಂಡಮ್ಮಕ್ಕ ನೋಡಿದ್ರ ಆರಾಮಿರ್ಲಾರಂಗ ಆಗ್ಬಿಡ್ತಿ. ಈಗ ನಾನಾ ಮಾಡ್ಬೇಕು. ಮತ್ತ್ ಈ ಗೌರಿ ಯಾರ ಊರಿಗೆ ಹೋದ್ರ ನಾನು ಹೋಗಿ ಯಾವಾಗ ಬರ್ತೀನೋ ಏನೋ. ಬೇಡ ಬಿಡು, ಈಗಂತೂ ಫೋನ್ ಮಾಡೀನಿ ಗೌರಿಗೆ. ಆಮೇಲೆ ನೋಡಿ ಸರೋಜಕ್ಕಂದ್ ಮಿಸ್ ಕಾಲ್ ಆಗೈತೆ ಅಂತಂದು ಮಾಡಿದ್ರ ಅವಾಗ ಎಲ್ಲಾನು ಹೇಳಿದ್ರಾಯ್ತು. ಈಗಂತೂ ನನ್ನಿಂದಂತೂ ಹೋಗೋದ್ ಆಗೋದಿಲ್ಲ, ಮನೇಲಿ ತುಂಬಾನೇ ಕೆಲಸ ಐತಿ. ಆಮೇಲೆ ಗೌರಿ ತಾನಾಗಿ ಫೋನ್ ಮಾಡಿದ್ರ ಹೇಳಿದ್ರಾಯ್ತು. ಇಲ್ಲಾಂದ್ರ ಗೌರಿ ಬರತನ ಹೆಂಗ ಏನು ಮಾಡಕ್ ಆಗಲ್ಲ. ಗೌರಿ ಬಂದ್ಮೇಲೆನೆ ಎಲ್ಲಾ ಹೇಳಿದ್ರಾಯ್ತು. ನಾನೇನ್ ಹೇಳೋದೇನ್ ಬೇಕಾಗಲ್ಲ. ಗೌರಿ ಬಂದಾಗ ನೋಡ್ತಾಳಲ್ಲ ಮನೆಗಿರೋದ ಚಾರುನ ಚಿನ್ನನ ಅಂತಂದು, ಅವಾಗ ಗೊತ್ತಾಗುತ್ತಾ. ನೋಡೋಣ, ಇವತ್ ರಾತ್ರಿವರೆಗೂ ಗೌರಿ ಫೋನ್ ಮಾಡ್ತಾಳ ಏನೋ ಮಾಡ್ತಾಳ ನೋಡೋಣ. ಏನಾದ್ರೂ ಫೋನ್ ಮಾಡಿದ್ರ ಎಲ್ಲ ಹೇಳ್ಬಿಟ್ರಾತು. ನಿಮ್ ಮನೇಲಿ ಇರೋದು ಆ ಚಾರು ಅಂತ ಬಂದಾಳಲ್ಲ, ಆಕಿ ಬ್ಯಾರು ಯಾರು ಅಲ್ಲ ಗೌರಿ, ಅದು ಶಿವ ಲವರ್ ಚಿನ್ನು ಅಂತಂದು ಹೇಳಿದ್ರಾತು. ಆಮೇಲೆ ಆಕಿ ಊರಿಗೆ ಬರ್ತಾಳೆ, ಏನ್ ಮಾಡ್ತಾಳ ಗೌರಿ ನೋಡೋಣ. ಬಂದ್ರೆ ಇಬ್ರು ಸೇರಿ ಗುಂಡಮ್ಮಕ್ಕಗ ಸಮಾಧಾನದಲ್ಲಿ ಹೇಳಿದ್ರಾತು ಈಕಿ ಬಗ್ಗೆ. ಅಲ್ಲೇ ತುಂಬಾ ಸಮಯ ಆಗೈತಿ. ಈ ಫೋನ್ ತಗೊಂಡೇ ಹೋಗ್ತೀನಿ. ತಗೊಂಡೋಗಿ ಸ್ವಲ್ಪ ಪುಡಿ ಚಟ್ನಿ ಮಾಡಿದ್ರಾಯ್ತು. ಗುಂಡಮ್ಮಕ್ಕಂತ್ರು ಬರೋದಿಲ್ಲ. ಈ ಫೋನ್ ಅಲ್ಲಿ ಅಡ್ಗೆ ಕುಣಿಯಲ್ಲಿ ಇಟ್ಟು ಪುಡಿ ಮಾಡಿದ್ರಾತು. ಗೌರಿ ಫೋನ್ ಏನಾದ್ರು ಮಾಡಿದ್ರ ರಿಸೀವ್ ಮಾಡಿ ಹೇಳಿದ್ರಾತು. ಈಗ ಕೆಲಸ ಮಾಡೋಣ ಬಿಡು.